ಸಾರಿಗೆ ವರ್ಸಸ್ ಸರ್ಕಾರದ ಫೈಟ್ ಈಗ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ. ನಾಳೆಯಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅಂತ ಸಾರಿಗೆ ನೌಕರರು ಹೇಳಿದ್ದಾರೆ. ಈ ಫೈಟ್ ಅಂತಿಮ ಹಂತಕ್ಕೆ ಬಂದಿದೆ. ಇವತ್ತೇನಾಗುತ್ತೆ ಅನ್ನುವಂತಹ ಕದನ ಕುತೂಹಲ ಏರ್ಪಟ್ಟಿದೆ. ಸಿಎಂ ಅಂಗಳದಲ್ಲೇ ಮುಷ್ಕರದ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಸಾರಿಗೆ ನೌಕರರು ನೀಡಿರುವ ಡೆಡ್ಲೈನ್ ಕೂಡ ಅಂತ್ಯ ಆಗಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲಾಗುತ್ತೆ. ಬೇಡಿಕೆ ಈಡೇರಿಸೋದಕ್ಕೆ ಆಗುತ್ತಾ ಅಥವಾ ಮನವೊಲಿಕೆಯನ್ನು ಮಾಡ್ತಾರಾ? ಈ ಪ್ರಶ್ನೆಗೆ ಸಂಜೆ ಅಷ್ಟೊತ್ತಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾಕಂದರೆ ಬೆಳಗ್ಗೆ ಮೀಟಿಂಗ್ ಇದೆ, 11:45ಕ್ಕೆ ಸಭೆ ಇದೆ. ಈ ಸಭೆಯ ಬೆನ್ನಲ್ಲೇ ಏನೇನು ಡಿಸೈಡ್ ಆಗುತ್ತೆ, ಎಷ್ಟೊತ್ತು ತನಕ ಹೋಗುತ್ತೆ, ಯಾರ್ಯಾರು ಬರ್ತಾರೆ, ಆಮೇಲೆ ಸಾರಿಗೆ ನೌಕರರಿಗೆ ಕೌಂಟರ್ ಕೊಡೋ ಪ್ರಯತ್ನವನ್ನು ಸರ್ಕಾರ ಮಾಡಿರೋದು ಇನ್ನು ಯಾವ ರೀತಿ ಸಮಸ್ಯೆನ ಜಟಿಲ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಪ್ರಮುಖ 2 ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಅವರು. ಸುಮಾರು ಬೇಡಿಕೆ ಇದೆ, ಅದರಲ್ಲಿ ಪ್ರಮುಖ 2 ಬೇಡಿಕೆ ಅಂತ ಹೇಳಿದ್ರೆ 2021ರಲ್ಲಿ ಸಾರಿಗೆ ಮುಷ್ಕರ ಟೈಮ್ನಲ್ಲಿ ಯಾರ್ಯಾರು ವಜಾ ಆಗಿದ್ರಲ್ಲ, ಕೆಲಸದಿಂದ ಕೆಲವ್ರನ್ನೆಲ್ಲ ಕಿತ್ತು ಹಾಕಿತ್ತು ಸರ್ಕಾರ. ಕಾರಣ ನಿರಂತರವಾಗಿ ಅವ್ರ ಹೋರಾಟದ ಮುಂಚೂಣಿಯಲ್ಲಿ ಇದ್ರು ಅಂತ. ಅವರನ್ನು ವಾಪಸ್ ಕೆಲಸಕ್ಕೆ ಸೇರಿಸ್ಕೋಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಬೇಡಿಕೆ. ಎರಡನೇದು ಹಿಂಬಾಕಿ ಏನಿದೆ, ಅರಿಯರ್ಸ್ ಏನಿದೆ, 38 ತಿಂಗಳದು ಕೊಡಬೇಕು ನೀವು ಅಂತ, ಹೈಕ್ ಕೊಡಬೇಕು ಅಂತೆಲ್ಲ ಕೇಳಿದ್ದಾರೆ. ಇದು 2 ಪ್ರಮುಖ ಬೇಡಿಕೆ. ಸೊ ಬೇಡಿಕೆ ಈಡೇರಿಕೆ ಆಗುತ್ತಾ ಅಥವಾ ಮನವೊಲಿಕೆಯ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ನಡೆಸಲಾಗುತ್ತಾ ಅನ್ನೋದು ಪ್ರಶ್ನೆ. ವಿಧಾನಸೌಧದಲ್ಲಿ ಬೆಳಗ್ಗೆ 11:45ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ನಿರ್ಧಾರ ಆಗುವಂತಹ ಅಂಶಗಳ ಮೇಲೆ ನಾಳಿನ ಸಾರಿಗೆ ವ್ಯವಸ್ಥೆ ಡಿಪೆಂಡ್ ಆಗಿದೆ. ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆ ಇಲ್ಲದೆ 2021ರಲ್ಲಿ ಯಾವ ಮಟ್ಟಿಗೆ ಪ್ರಾಬ್ಲಮ್ ಆಗಿತ್ತು ಅಂತ ಡೈರೆಕ್ಟ್ ಹಿಟ್ ಆಗೋದು ಯಾರಿಗೆ? ಗಾರ್ಮೆಂಟ್ಸ್ಗೆ ಹೋಗೋರಿಗೆ, ಕೂಲಿ ಕಾರ್ಮಿಕರಿಗೆ, ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ ಅವರಿಗೆಲ್ಲ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಎಷ್ಟೇ ನೀವು ಪ್ರೈವೇಟ್ ಏಜೆನ್ಸಿಗಳ ಜೊತೆಗೆ ಮಾತಾಡಿದ್ರೂ ಕೂಡ ಸಬ್ಸ್ಟಿಟ್ಯೂಟ್ ಆಗಲ್ಲ. ಎಕ್ಸಾಂಪಲ್ BMTC ಬಸ್ಸೇ ತಗೊಳ್ಳಿ, 6,000ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ನೀವು ಎಲ್ಲಿಂದ ತರ್ತೀರಾ? ಅಷ್ಟೊಂದು ಬಸ್ಗಳನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಓಕೆ, ಬೇಡಿಕೆ ಏನು ಅಂತ ನೋಡೋಣ. ಈಗ 38 ತಿಂಗಳ 1,700 ಕೋಟಿಯಷ್ಟು ಹಿಂಬಾಕಿಯನ್ನು ಬಿಡುಗಡೆ ಮಾಡಿ, ಅಂದರೆ ಬಾಕಿ ಇರುವಂತಹ ಅರಿಯರ್ಸನ್ನು ಕೊಡಿ ಅಂತ. ಆಮೇಲೆ 1/1/24ರಿಂದ ಹೊಸ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದಾರೆ. ಹೈಕ್ ಮಾಡಿ ಅಂತ ಬೇಸಿಕಲಿ ಕೇಳ್ಕೊಳ್ತಾ ಇದ್ದಾರೆ. ಸ್ಯಾಲ್ರಿ ಸ್ಲ್ಯಾಬ್ ಸಾಕಾಗ್ತಿಲ್ಲ ಅನ್ನೋದು ಪ್ರಮುಖ ಬೇಡಿಕೆ. 2021ರಲ್ಲಿ ನಾನು ಹೇಳಿದ್ನಲ್ಲ, ಮುಷ್ಕರದಲ್ಲಿ ಸಸ್ಪೆಂಡ್ ಅಲ್ಲ, ವಜಾ ಆದಂತಹ ನೌಕರರನ್ನು ಮರು ನೇಮಕ ಮಾಡಿ ಅಂತ. ವಜಾ ಆಗಿರೋದಕ್ಕೆ ಅವ್ರನ್ನ ವಾಪಸ್ ಸೇರಿಸ್ಕೊಳ್ತಾ ಇಲ್ಲ. ಅವ್ರ ಕೆಲಸ ಎಲ್ಲ ಅಲ್ಲಿ ಇಲ್ಲಿ ಅಲಿತಾ ಇದ್ದಾರೆ. ಆಮೇಲೆ ನೌಕರರ ಸಂಘ ಇದೆಯಲ್ಲ, ಅಲ್ಲಿ ಪದೇ ಪದೇ ಅವರು ಹೋಗಿ ಎಡತಾಗ್ತಾ ಇದ್ದಾರೆ, ನಿಮಗೋಸ್ಕರ ನಾವು ಕೆಲಸ ಕಳ್ಕೊಳ್ವಿ ಅಂತ. ಹೀಗಾಗಿ ಮುಜುಗರದಿಂದ ಆಚೆ ಬರಬೇಕು ಅಂದರೆ ನೌಕರರ ಸಂಘಕ್ಕೆ ಅನಿವಾರ್ಯ ಈ ಬೇಡಿಕೆ ಇಡೋದು. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿಲ್ಲ, ಬೇಡಿಕೆ ಈಡೇರಿಸಲೇಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವ್ರದ್ದೊಂದು 11 ಬೇಡಿಕೆ ಇತ್ತು ಆಗ, ಒಂದು 4 ವರ್ಷದ ಹಿಂದೆ. ಅದಕ್ಕೆಲ್ಲ ಸೈನೆಲ್ಲ ಬಂದು ಮಾಡಿಕೊಟ್ಟಿದ್ರು, ಆವಾಗ ವಾಪಸ್ ತೊಗೊಂಡ್ರು ಇವರು. ಬಟ್ ಯಾವುದು ಬೇಡಿಕೆ ಈಡೇರಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಮತ್ತೆ ಭರವಸೆ ಕೊಟ್ಟರೆ ನಾವು ಒಪ್ಪಲ್ಲ, ಭರವಸೆ ಬೇಡ, ಇನ್ನು ಆ್ಯಕ್ಷನ್ ರೈಟಿಂಗಲ್ಲಿ ಬೇಡ, ಇನ್ನು ಆ್ಯಕ್ಷನ್ ತೋರಿಸಿ ನಮಗೆ ಅಂತ. ಅಕೌಂಟಲ್ಲಿ ಅದು ಡಿಸ್ಪ್ಲೇ ಆಗಬೇಕು, ಆಮೇಲೆ ನಮಗೆ ಗೊತ್ತಾಗಬೇಕು ಚೇಂಜಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಭರವಸೆ ಕೊಡೋದಾದರೆ ಕನಿಷ್ಠ ದಿನಾಂಕದೊಳಗೆ ಈಡೇರಿಸಿ ಅಂತ ಇನ್ನೊಂದು ಅಂಶವನ್ನು ಕೂಡ ಇಟ್ಟಿದ್ದಾರಂತ ಸಾರಿಗೆ ಮುಖಂಡರು. ಇಲ್ಲವಾದಲ್ಲಿ ಲಿಖಿತ ಆದೇಶ ಮಾಡುವಂತೆ ಬಿಗಿಪಟ್ಟು, ಅಲ್ಲೇ ಆರ್ಡರ್ ಕಾಪಿ ಹೊರಡಿಸ್ಬಿಡಿ, ಆದೇಶ ಹೊರಡಿಸ್ಬಿಡಿ, ಆದೇಶದ ರೂಪದಲ್ಲಿ ಹೊರಡಿಸ್ಬಿಡಿ ಅಂತ ಕೇಳ್ತಾ ಇದ್ದಾರಂತೆ. ಭರವಸೆ ಕೊಡೋದಾದರೆ ಅದೇ, ಇಲ್ಲವಾದಲ್ಲಿ ಲಿಖಿತ ಆದೇಶ ಮಾಡುವಂತೆ ಪಟ್ಟು, ಶೀಘ್ರ ಅಮಾನತ್ತಾದ ನೌಕರರನ್ನು ಮರು ನೇಮಕಾತಿ ಮಾಡೋದಕ್ಕೆ ಪಟ್ಟು ಹಿಡಿಯೋ ಸಾಧ್ಯತೆ. ಸಹಜವಾಗಿ ಇದೇ ಪ್ರಮುಖ ಬೇಡಿಕೆ. ಯಾವುದಕ್ಕೂ ಒಪ್ಪದೇ ಇದ್ದರೆ CM ಎದುರೇ ಮುಷ್ಕರ ಮಾಡ್ತೀವಿ ನಾವು ಅಂತ ಘೋಷಣೆಯನ್ನು ಮಾಡಿಬಿಟ್ಟು ಬರ್ತೀವಿ ಅಂತ ಸಾರಿಗೆ ಮುಖಂಡರು ನಿಲುವನ್ನು ತೆಗೆದುಕೊಂಡಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಆಮೇಲೆ 2020ಕ್ಕೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಬಟ್ 25 ಆಗಿದೆ, ಇಲ್ಲಿ ತನಕ ಆಗಿಲ್ಲ, ಅರಿಯರ್ಸ್ ಬಾಕಿ ಇದೆ. ಅದೆಲ್ಲವನ್ನು ಕೊಟ್ಟರೆ ಮಾತ್ರ ನಾವು ಈ ಮುಷ್ಕರದಿಂದ ಹಿಂದಕ್ಕೆ ಸರಿತೀವಿ, ಇಲ್ಲಾಂದರೆ ಇಡೀ ಸರ್ಕಾರ ಮತ್ತು ವ್ಯವಸ್ಥೆಗೆ ಬಿಸಿ ಮುಟ್ಟಿಸ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಸಮಯದಲ್ಲಿ ಬಸ್ಗಳ ಕಾರ್ಯಾಚರಣೆ ಸ್ಥಗಿತವಾಗಿತ್ತು ಸೀಮಿತವಾಗಿತ್ತು. ತೀರಾ ಬೇಸಿಕ್ ಫೆಸಿಲಿಟೀಸ್ನಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಬಸ್ ಫೆಸಿಲಿಟಿ ಇರ್ತಾ ಇತ್ತು ಅಷ್ಟೇ. ಇನ್ನು ಯಾರು ಜನಸಾಮಾನ್ಯರಿಗೆ ಯಾರಿಗೂ ಸಿಗ್ತಿರಲಿಲ್ಲ. ಅದನ್ನೆಲ್ಲ ಅಲ್ಲಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಲಾಗಿದೆ. ಕೋವಿಡ್ ಸಮಯದಲ್ಲೂ ಕೂಡ, ಅಂದರೆ ಸರ್ಕಾರದ ನಿಲುವು ಇದು, ಬೇಸಿಕ್ಲಿ ಸರ್ಕಾರ ಹೇಳ್ತಾ ಇರೋದು, ಕೋವಿಡ್ ಸಮಯದಲ್ಲೂ ಸಾರಿಗೆ ನೌಕರರಿಗೆ ವೇತನವನ್ನು ಪಾವತಿ ಮಾಡಲಾಗಿದೆ.
ಸಾರಿಗೆ ಇಲಾಖೆ ಮುಳುಗೋ ಹಂತದಲ್ಲಿದ್ದರೂ ಕೂಡ ಸಹಾಯವನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರಿ ನೌಕರರನ್ನ ಕೆರಳಿಸ್ತಾ ಇರೋದು. ಇವರೇನು ಅವ್ರಿಗೆ ಉಪಕಾರ ಮಾಡ್ತಿಲ್ಲ, ಅವ್ರ ಹತ್ರ ದುಡಿಸ್ಕೋತಾ ಇದ್ದಾರೆ. ನಾಟ್ ಕರೆಕ್ಟ್ ಅಂತ ಸರ್ಕಾರದ ನಿಲುವನ್ನು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಇದು ಕಾರಣ. 2023 ಮಾರ್ಚ್ನಲ್ಲಿ ವೇತನ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಆರ್ಥಿಕ ನಿಯಮಾವಳಿಯಂತೆ 2023ರಿಂದ ಜಾರಿಗೆ ಬರುವಂತೆ ಆದೇಶವನ್ನು ಕೊಡಲಾಗಿದೆ. 2027ರವರೆಗೂ 4 ವರ್ಷಗಳ ಅವಧಿ ತನಕ ಇದು ಅನ್ವಯ ಆಗುತ್ತೆ. ಈಗ ನೀವು ಅರಿಯರ್ಸ್ ಕೊಡಿ ಅಂದರೆ ಆಗೋದಿಲ್ಲ, ಹೈಕ್ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. 4 ವರ್ಷಗಳ ನಂತರವೇ ವೇತನ ಪರಿಷ್ಕರಣೆ ಜಾರಿಗೊಳಿಸೋಕೆ ಸಾಧ್ಯ ಅನ್ನೋದು ಸರ್ಕಾರದ ಸತ್ಯದ ಮನಸ್ಥಿತಿ. ಬಟ್ ಸಾರಿಗೆ ಸಚಿವರು ಮತ್ತು ಸರ್ಕಾರಕ್ಕೆ ಇವರು ಡಿಮ್ಯಾಂಡ್ಸ್ ಈಡೇರೋ ತನಕ ಅವರು ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಹೇಗೆ ಮನವೊಲಿಸ್ತಾರೆ ಅನ್ನೋದು ನೋಡೋಣ. ಮನವೊಲಿಸೋದಕ್ಕೆ ಸರ್ಕಾರದ ಬಳಿ, ಬೊಕ್ಕಸದ ಬಳಿ ದುಡ್ಡಿರಬೇಕು, 1700 ಕೋಟಿಯಷ್ಟು ತಕ್ಷಣಕ್ಕೆ ಕೊಡಬೇಕು, ಅದೆಲ್ಲ ಇದೆಯಾ ಅನ್ನೋದನ್ನ ನೋಡೋಣ.